V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಹಾಗೆಯೇ ಕತೆ ಕಾರಣಕ್ಕೆ ನಿಮ್ಮನ್ನೆಲ್ಲ ಕೇಳಿ ಅಂತ ಕರೀತಾ ಇದ್ದೇನೆ, ನೋಡಿ ಅಂತ ಕರೀತಾ ಇದ್ದೇನೆ. ಮುಖ್ಯವಾಗಿ ಇವಾಗ ಖೈಬರ್ ಕಣಿವೆ ಸಮಾಚಾರ ಏನಾಗಿದೆ. ಖೈಬರ್ ಕಣಿವೆ ಬಹಳ ದಿನಗಳ ಬಳಿಕ ಸುದ್ದಿ ಆಗ್ತಾ ಇದೆ. ಭಾರತಕ್ಕೆ ಯುರೋಪ್ ಮತ್ತು ಪಶ್ಚಿಮ ಏಷ್ಯಾ ವಾಯುವ್ಯ ಕಡೆಯಿಂದ ಬರಲು ಇದ್ದಂಥ ಏಕೈಕ ಕಣಿವೆ ದಾರಿ ಖೈಬರ್ ಕಣಿವೆ. ಚೀನಾದವರು ಮತ್ತು ಅರಬ್ಬರು ಸಮುದ್ರ ಮಾರ್ಗವಾಗಿ ಬರ್ತಾ ಇದ್ದರೆ, ಮುಖ್ಯವಾಗಿ ಯುರೋಪಿಯನರು ಮತ್ತು ಪಶ್ಚಿಮ ಏಷ್ಯಾದವರು ಖೈಬರ್ ಕಣಿವೆಯ ಮೂಲಕ ಭಾರತಕ್ಕೆ ಬಂದಿದ್ದಾರೆ. ಅದೇ ರೀತಿ ಹೂಣರಿಂದ ಮೊಘಲರವರೆಗೆ ಕೂಡ ಖೈಬರ್ ಕಣಿವೆ ಮೂಲಕ ಭಾರತಕ್ಕೆ ಜನರು ಬಂದಿದ್ದಾರೆ. ಬಹಳ ಹಿಂದೆ ಆರ್ಯನರು ಕೂಡ ಭಾರತಕ್ಕೆ ಇದೇ ದಾರಿಯಾಗಿ ದಾಳಿ ಇಟ್ಟಿದ್ದರು. ಹಾಗೆಯೇ 6 ಬೇರೆ ಬೇರೆ ಜನಾಂಗಗಳು ಈ ದಾರಿಯಾಗಿ ಭಾರತವನ್ನು ನುಗ್ಗಿ ಮಿಶ್ರಣವಾಗಿ ಮಿಸಳ್ಬಾಜಿಯಾಗಿವೆ. ಅದೇ ಈಗ ಭಾರತದ ಜನಾಂಗ. ಇದರ ನಡುವೆ ಖೈಬರ್ ಕಣಿವೆಯಲ್ಲಿ ರಕ್ಷಣಾ ಸಚಿವಾಲಯಕ್ಕೆ ಸೇರಿದ L&D ಅಂದರೆ ಲ್ಯಾಂಡ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿಯವರು ಖೈಬರ್ ಕಣಿವೆಯ 15 ಎಕರೆ ಪ್ರದೇಶದಲ್ಲಿದ್ದಂಥ 250 ಮನೆಗಳ ಮೇಲೆ ಬುಲ್ಡೋಜರ್ ಓಡಿಸಿ ಹಾ ಎಂದು ಕೇಕೆ ಹಾಕಿದ್ದಾರೆ. ಅದೇ ವೇಳೆ ಮಳೆಯಲ್ಲಿ 250 ಮನೆಗಳ 1000ಕ್ಕೂ ಹೆಚ್ಚು ಜನರು ಮಳೆಯಲ್ಲಿ ಬೀದಿಗೆ ಬಿದ್ದು ಹಾಹಾಕಾರ ಮಾಡಿ ಅಳುವಿಗೆ ಬಿದ್ದಿದ್ದಾರೆ. ನಾವೆಲ್ಲ ಇಲ್ಲಿ 100ಕ್ಕೂ ಹೆಚ್ಚು ವರ್ಷಗಳಿಂದ 5-6 ತಲೆಮಾರುಗಳಿಂದ ಇಲ್ಲೇ ಇದ್ದವರು, ಈಗ ಇರುವವರೆಲ್ಲರೂ ಇಲ್ಲೇ ಹುಟ್ಟಿದವರು. ಯಾವುದೇ ಕಾರಣವನ್ನು ನೀಡದೆ L&D ಅಭಿವೃದ್ಧಿ ರಕ್ಷಣಾ ಸಚಿವಾಲಯದವರು ಈ ಮನೆಗಳನ್ನು ಕೆಡವಿ ನಮಗೆ ಗತಿ ಇಲ್ಲದಂತೆ ಮಾಡಿದ್ದಾರೆ ಎಂದು ಜನರು ಅತ್ತಿದ್ದಾರೆ. ಇಲ್ಲಿ ಎಲ್ಲ ಧರ್ಮದವರು ವಾಸ ಮಾಡುತ್ತಿರುವುದು. ಪಂಡಿತರಿಂದ ಪಾಮರರವರೆಗೆ ಇಲ್ಲಿ ವಾಸವಾಗಿದ್ದಾರೆ. ಇಲ್ಲಿಗೆ ಕಳೆದ ವರ್ಷ ಇದೇ ಜನರ ಪ್ರತಿನಿಧಿಯ ಜೊತೆಗೆ ಮಾತಾಡಿದಂಥ ಪ್ರಧಾನಿ ಮೋದಿಯವರು ತಮಗೆಲ್ಲ ಬೇರೆ ಬೇರೆ ಮನೆ ಕೊಡುವುದಾಗಿ ಹೇಳಿದ್ದರಂತೆ. ಆ ಮನೆಗಳು ಎಲ್ಲಿದೆ ಅಂತ ಈಗ ಬೀದಿಗೆ ಬಿದ್ದಂಥ ಜನರು ಹುಡುಕ್ತಾ ಇದ್ದಾರಂತೆ. ಇವೆಲ್ಲದರ ನಡುವೆ L&D ವಿಭಾಗದವರು 250 ಮನೆಗಳ ಮೇಲೆ ಮಾತ್ರ ಬುಲ್ಡೋಜರ್ ಓಡಿಸಿ, ಇನ್ನೂ 17 ಎಕರೆಗಳಲ್ಲಿರುವ 250ಕ್ಕೂ ಹೆಚ್ಚು ಮನೆಗಳ ಮೇಲೆ ಬುಲ್ಡೋಜರ್ ಯಾಕೆ ಓಡಿಸಿಲ್ಲ ಎನ್ನುವಂಥ ಪ್ರಶ್ನೆ ಬಂದಿದೆ. ಅವನ್ನು ಮುಂದಕ್ಕೆ ಬೀಳಿಸುವುದಾಗಿ ಅವರು ಹೇಳಿದ್ದಾರೆ. ಇದಕ್ಕೆ ಇಷ್ಟು ಅರ್ಜೆಂಟ್ ಯಾಕೆ? ಅದು ಮಳೆಗಾಲದಲ್ಲಿ ಬೀದಿಗೆ ಹಾಕಿದರೆ ಎಲ್ಲಾದರೂ ಹೋಗಿ ಗೋಣಿತಾಟದಲ್ಲಿ ಇಡ್ತಾರೆ ಅನ್ನುವಂಥ ಒಂದೇ ಕಾರಣಕ್ಕಾಗಿ ಮಳೆಗಾಲದಲ್ಲಿ ಬುಲ್ಡೋಜರ್ ಓಡಿಸಲಾಗಿದೆ ಎಂದು ಹೇಳಲಾಗಿದೆ. ಇದೇ ವೇಳೆ ಅಲ್ಲಿನ ಸಾರ್ವಜನಿಕರೆಲ್ಲ ಒಟ್ಟು ಸೇರಿ ₹1, ₹2, ₹5, ₹6, ₹10 ಎಲ್ಲ ಒಟ್ಟು ಮಾಡಿ ಈ ವಿಷಯವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದಾಗಿ ಹೇಳಿದ್ದಾರೆ. ನ್ಯಾಯ ಎಲ್ಲಿದೆ ಅನ್ನುವಂಥ ಹಾಡು ಕದ್ದಂಥ ಕಾಲ ಇದು. ಇನ್ನು ಕೋರ್ಟಿಗೆ ಹೋಗಿ ಇವರು ಖರ್ಚು ಮಾಡಿ ನ್ಯಾಯ ತಗೋಬೇಕು. ಅಲ್ಲಿಯವರೆಗೆ ಇವರ ಬದುಕು ಬೀದಿಯಲ್ಲಿ ಡಬ್ಬಗಳ ಅಡಿ, ಗೋಣಿನಾರುಗಳ ಅಡಿ, ತಾಳಪಾಲುಗಳ ಅಡಿ ಇರಬೇಕಾಗ್ತದೆ. ಇದು ಈಗಿನ ಖೈಬರ್ ಕಣಿವೆಯ ಪರಿಸ್ಥಿತಿ, ದುಸ್ಥಿತಿ. ಇದು ದೇಶದ ನಾನಾ ಪಾಡೆ ದುಸ್ಥಿತಿ ಆಗಿದೆ. ಯಾಕಂದರೆ ಮಧ್ಯಪ್ರದೇಶದಲ್ಲಿ ಹೆದ್ದಾರಿ ಪಕ್ಕದಲ್ಲಿ ಗುಡಿಸಲುಗಳನ್ನು ಹಾಕ್ಕೊಂಡು ಹೆದ್ದಾರಿ ಅಗಲ ಮಾಡುವಾಗ ಪರಿಹಾರ ಕೊಡಲಿ ಅಂತೇಳಿ ಕೂತ್ಕೊಂಡಿರ್ತಾರಂತೆ. ಮಧ್ಯಪ್ರದೇಶದ ಕತೆ ಇದು. ಅದೇ ರೀತಿ ಕೆಲವು ಕಡೆ ಸಮುದ್ರದ ಪಕ್ಕದಲ್ಲಿ ಮಳೆಗಾಲ ಬಂದಾಗಲೆಲ್ಲ ತೆರೆ ಹೊಡೆದು ಗುಡಿಸಲು ಸಮುದ್ರಕ್ಕೆ ಬೀಳಿ ಪರಿಹಾರ ಸಿಗಲಿ ಅಂತೇಳಿ ಗುಡಿಸಲು ಹಾಕ್ಕೊಂಡಿರ್ತಾರಂತೆ. ಆದರೆ ಖೈಬರ್ ಕಣಿವೆಯಲ್ಲಿ 100 ವರ್ಷಗಳಿಂದ 100ಕ್ಕೂ ಹೆಚ್ಚು ವರ್ಷಗಳಿಂದ ಇದ್ದವರನ್ನು ಎಬ್ಬಿಸಲು ಅಂತ ಯಾವುದೇ ಕಾರಣ ಇರಲಿಲ್ಲ. ರಾಜಕೀಯ ಇತ್ತೆ ಅಥವಾ 15 ಎಕರೆಯಲ್ಲಿ 250 ಮನೆ ಬೀಳಿಸಿ ಇನ್ನೂ 17 ಎಕರೆಗಳಿದ್ದ 300ಗಳ ಮೇಲೆ ಬುಲ್ಡೋಜರ್ ಓಡಿಸದಿರಲು ಯಾವ ಪಾರುಪತ್ಯ, ಯಾವ ಜಾತೀಯತೆ, ಯಾವ ಪಟ್ಟಭದ್ರತನ, ಯಾವ ಹೀನ ನಡೆ ಕಾರಣವಾಗಿತ್ತು ಅಂತ ಗೊತ್ತಾಗ್ತಾ ಇಲ್ಲ. ಇದು ಒಂದು ಕಡೆಗೆ ಇದ್ದರೆ, ಇನ್ನೊಂದು ಕಡೆ ಮಧ್ಯಪ್ರದೇಶದಲ್ಲಿ ಇನ್ನೂ ಒಂದು ಕತೆ ಮಾರ್ರೆ. ನಿನ್ನೆ ಅಸ್ಸಾಂ ರಾಜ್ಯದ ದಾಖಲೆಯನ್ನು ಮುರಿದು ಒಂದೇ ದಿನ 24 ಗಂಟೆಗಳ 11 ಲಕ್ಷ ಸಸಿ ನೆಟ್ಟಿದ್ದಾರಂತೆ. ದಾಖಲೆಗೆ 11 ಲಕ್ಷ ಸಸಿ ನೆಟ್ಟು 3 ತಿಂಗಳೊಳಗೆ ಅದರಲ್ಲಿ 10 ಲಕ್ಷ ಸಸಿ ಸಾಯುವಂತೆ ಮಾಡಿದರೆ ಏನು ಮಾಡೋದು? ಭಾರತದಲ್ಲಿ ಇದೊಂದು ರೋಗ.
ಯಾಕಂದರೆ ಅರಣ್ಯ ಇಲಾಖೆಯಲ್ಲಿ ಬೇರೆ ಪರಿಸರ ಇಲಾಖೆಯಲ್ಲಿ ಒಂದಷ್ಟು ದುಡ್ಡಿದೆ. ಆ ದುಡ್ಡಿನ ಮೂಲಕ ಲಕ್ಷಾಂತರ ಸಸಿಗಳನ್ನು ನೆಡುವುದು, ಆಮೇಲೆ ಲಕ್ಷಾಂತರ ಸಸಿಗಳನ್ನು ಸಾಯಿಸುವುದು. ಆ ವರ್ಷದ ಬಿಲ್ಲು ಮುಗಿತು, ಮುಂದಿನ ವರ್ಷ ಹೊಸ ಬಿಲ್ಲಿನೊಡನೆ ಮತ್ತೆ ಸಾವಿರಾರು ಸಸಿಗಳನ್ನು ನೆಡುವುದು. ಇದೊಂದು ರ್ಯಾಕೆಟ್ ಅಂತ ಆಪಾದಿಸುವವರು ಇದ್ದಾರೆ. ಈಗ ನಟ್ಟಿರುವಂಥ 11 ಲಕ್ಷ ಸಸಿಗಳಲ್ಲಿ ಮಧ್ಯಪ್ರದೇಶ ಎಷ್ಟು ಸಸಿ ಉಳಿಸ್ಕೊಂಥದ್ದೋ ಗೊತ್ತಿಲ್ಲ. ಯಾಕಂದರೆ ಸದ್ಯದ ಲೆಕ್ಕ ಪ್ರಕಾರ ಮಧ್ಯಪ್ರದೇಶದಲ್ಲಿ ಹೆಚ್ಚಿನ ಕಾಡು ಇರುವಂಥ ರಾಜ್ಯ ಅದು. ಮುಂದೆ ಕಾಡು ಉಳಿತದೋ ಇಲ್ವೋ ಗೊತ್ತಿಲ್ಲ. ಇನ್ನು ಇದರ ನಡುವೆ ಕರ್ನಾಟಕ ವಿಧಾನಸಭೆ ಆರಂಭವಾಗಿದ್ದ ದಿನವೇ ಮೊದಲ ದಿನವೇ ಸಾಮಾನ್ಯ ವಾಲ್ಮೀಕಿ ಹಗರಣ, ಮುಡಾ ಹಗರಣ, ಬೇಡ ಬೇಡ ಅಂದರು ಅದೇ ಹಗರಣ, ಅಲ್ಲಿ ಹಗರಣ ಇಲ್ಲಿ ಹಗರಣ ಎಲ್ಲವೂ ಕೂಡ ವಿಧಾನಸಭೆಯಲ್ಲಿ ವಾದ ವಿವಾದಗಳಿಗೆ ಕಾರಣವಾಗಿದೆ. ಈ ನಡುವೆ ವಿಧಾನ ಪರಿಷತ್ತು ಪ್ರತಿಪಕ್ಷದ ನಾಯಕರಿಲ್ಲವೇ ಆರಂಭವಾಗಿದೆ. ಕೋಟ ಶ್ರೀನಿವಾಸ ಪೂಜಾವರಿಯವರು ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ನಾಯಕರಾಗಿದ್ದರು. ಅವರೀಗ ಸಂಸತ್ತಿಗೆ ಹೋಗಿರುವುದರಿಂದ ಆ ಸ್ಥಾನ ಖಾಲಿ ಇದೆ. ಅದಕ್ಕೆ BJP ಹೊಸ ಪ್ರತಿಪಕ್ಷದ ನಾಯಕನನ್ನು ಆರಿಸಿಲ್ಲ. ಈಗರೂ ಇಬ್ಬರು ರವಿಗಳ ಹೋರಾಟ ನಡೆದಿದೆ. ಒಂದು N ರವಿಕುಮಾರ್, ಇನ್ನೊಂದು CT ರವಿ. ಇಬ್ಬರು ಕೂಡ ನನಗೆ ಬೇಕು, ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ಸ್ಥಾನ ನನಗೆ ಬೇಕು ಅಂತ ಬಾಯ್ಪಾಠ ಮಾಡಿಕೊಂಡಿದ್ದಾರೆ. BJPಯವರು ಇಬ್ಬರಲ್ಲಿ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಈಗ ಇರುವಂಥ ಕುತೂಹಲ. ಇದೇ ವೇಳೆ ವಿಧಾನ ಪರಿಷತ್ತಿನಲ್ಲಿ ಬಸವರಾಜ ಹೊರಟ್ಟಿಯವರು ಒಂದು ಕಾಲದಲ್ಲಿ 30 ವರ್ಷಗಳಿಂದಲೂ ವಿಧಾನ ಪರಿಷತ್ತಿನಲ್ಲಿ ಇರುವವರು. ಒಂದು ಕಡೆ CT ರವಿಗೆ, ಇನ್ನೊಂದು ಕಡೆ ಭೋಜೇಗೌಡರು, ಇಬ್ಬರಿಗೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ. ಏನಯ್ಯ ಮೊದಲನೇ ದಿನ ಮಧ್ಯಾಹ್ನ ಮೇಲೆ ಬರ್ತಾ ಇದೆಯಂತ CT ಅವರಿಗೆ ರವಿ ಅವರಿಗೆ ಗದಲಿದ್ದಾರೆ ಹೊರಟ್ಟಿಯವರು. ಅದೇ ವೇಳೆ ಭೋಜೇಗೌಡನಿಗೆ ಎಲ್ಲರಿಗೂ ಟೋಪಿ ಹಾಕಕ್ಕೆ ಬಂದಾಗ ನನಗೆ ಬರಬೇಡ ಗೊತ್ತಾಯ್ತಲ್ಲ ಅಂತೇಳಿಬಿಟ್ಟು ಭೋಜೇಗೌಡರಿಗೂ ಕೂಡ, ನಮ್ಮ ಪ್ರದೇಶದ ಪ್ರತಿನಿಧಿ ಭೋಜೇಗೌಡರಿಗೂ ಕೂಡ ಬಸವರಾಜ ಹೊರಟ್ಟಿಯವರು ಚೆನ್ನಾಗಿ ಉಗಿದಿದ್ದಾರೆ. ಯಾರು ಉಗಿದರೇನು? ಉಗಿದಲ್ಲಿ ಒರೆಸಿಕೊಳ್ಳುವ ಜಾತಿಯವರು ಈ ರಾಜಕಾರಣಿಗಳು. ಹಾಗಾಗಿ ವಿಧಾನಸಭೆಯಲ್ಲಿ ಕೂಡ ಈ ವಾಲ್ಮೀಕಿ ನಿಗಮ, ಒಂದು ಕಡೆ ವಾಲ್ಮೀಕಿ ನಿಗಮ STಗಳಿಗೆ ಸಂಬಂಧಪಟ್ಟಂಥದ್ದು, ಬುಡಕಟ್ಟು ಜನರಿಗೆ ಸಂಬಂಧಪಟ್ಟಂಥ ನಿಗಮ. ಅದೇ ವರ್ಗಕ್ಕೆ ಸಂಬಂಧಪಟ್ಟಂಥ ದದ್ದಲ್ ಅವರನ್ನು ಹಿಡಿಬೇಕು ಅಂತ ಹೊಂಚು ಹಾಕಿದ್ದರೆ ನಾಗೇಂದ್ರವನ್ನು ಹಿಡಿದಾಗಿದೆ. ಇನ್ನೊಂದು ಹಗರಣದಲ್ಲಿ BJPಯ ಶಾಸಕರಾಗಿದ್ದಂಥ ವೀರಯ್ಯ ಅವರನ್ನು ಹಿಡಿದಾಗಿದೆ. ಇಲ್ಲಿ ಒಂದು ತಂತ್ರ ಏನಂತೇಳಿದರೆ, ಹಿಂದೆ ಕೇಜ್ರಿವಾಲ್ ಅವರನ್ನು ಜಾರಿ ನಿರ್ದೇಶನಾಲಯವರು ಬಂಧಿಸಿದಾಗ ಚುನಾವಣೆಗೆ 100 ಕೋಟಿ ಹವಾಲಾ ಪಡೆದು ಗೋವಾ ಚುನಾವಣೆಗೆ ವೆಚ್ಚ ಮಾಡಿದ್ದಾರೆ ಅಂತ ಹೇಳಿದರು. ಈಗ BJP ಅದೇ ತಂತ್ರವನ್ನು ಕರ್ನಾಟಕದಲ್ಲಿ ಹೂಡಿ ಅದೇ EDಯನ್ನು ಬಳಸಿಕೊಂಡು ನೀವು ದಲಿತರ ಹಣವನ್ನು ಬೇರೆ ಬೇರೆ ಮಾಡಿ ಚುನಾವಣೆಯಲ್ಲಿ ಬಳಸಿದ್ದೀರಿ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿಯ ಆಪಾದಿತರು ಕೂಡ ದಲಿತರೇ ಆಗಿರುವುದು ವಿಚಿತ್ರವಾದರೂ ಭಾರತದ ಸತ್ಯಗಳಲ್ಲಿ ಒಂದು. ಅದೇ ವೇಳೆ ಇನ್ನೊಂದು ಮಾತಿಗೆ ವಾದಕ್ಕೆ ಬಿದ್ದಂಥ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲೇ ನಿಮ್ಮ ಮುಖವಾಡ ಕಳಚುವುದಾಗಿಯೂ ನಿಮ್ಮ ದಲಿತರ ಪ್ರೀತಿಯನ್ನು ಹೊರಗೆ ಹಚ್ಚುವುದಾಗಿಯೂ ನೀವು ಎಲ್ಲೆಲ್ಲಿ ನುಂಗಿದ್ದೀರಿ ಅಂತ ಹೇಳುವುದಾಗಿಯೂ ವಿಧಾನ ಪರಿಷತ್ ಸಭೆಯಲ್ಲಿ ನಿಮ್ಮ ಹಾಗೆ ನಾವು ಚರ್ಚೆಗೆ ನಿಲ್ಲದೆ ಓಡಿ ಹೋಗುವವರಲ್ಲ, ಬನ್ನಿ ಚರ್ಚೆಗೆ ನೋಡಿಬಿಡ್ತೇನೆ ಒಂದು ಕೈ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸವಾಲು ಹಾಕಿದ್ದಾರೆ. ಆ ಸವಾಲಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಿಸಿಯಾದ ವಾಗ್ವಾದ ಮತ್ತು ಬಿಸಿಯಾದ ವಾಗ್ವಾದಗಳೇ ಇನ್ನಷ್ಟು ಹಗರಣಗಳು ಹೊರಗೆ ಬಂದೀತು ಅನ್ನುವಂಥದ್ದು ವಿಷಯ. ಅದೆಲ್ಲರ ಜೊತೆಗೆ ದಕ್ಷಿಣ ಕನ್ನಡಕ್ಕೂ ಈಗ ಓಡಾಡುತ್ತಿರುವಂಥ ಸಚಿವ ದಿನೇಶ್ ಗುಂಡೂರಾವ್ ಅವರು ಆಯುಷ್ ಎನ್ನುವಂಥ ಕರ್ಮಕಾಂಡದಲ್ಲಿ ಆಯುಷ್ಯವೇ ಎಷ್ಟು ಅಂತ ಗೊತ್ತಿಲ್ಲದವರು ಮತ್ತು ಆಯುಷ್ ಬಗ್ಗೆ ಯಾವುದೇ ಅನುಭವ ಇಲ್ಲದವರು ಆಯುಷ್ ತಜ್ಞರು ಎಂದು ಹೇಳಿಕೊಂಡು ದುಡ್ಡು ಹೊಡಿತಾ ಇದ್ದಾರೆ ಎನ್ನುವಂಥ ಅದಕ್ಕೆ ಕೆಲವು ಲೆಕ್ಕವನ್ನು ವಿಧಾನಸಭೆಯಲ್ಲಿ ಪ್ರಶ್ನೆಗೆ ಉತ್ತರಿಸುತ್ತಾ ಹೇಳಿದ್ದಾರೆ. ಇನ್ನು ನಮ್ಮ ನೀತಿಗೆಟ್ಟ ನೀತಿ ಆಯೋಗ ಕರ್ನಾಟಕದಲ್ಲಿ ಬರೀ 5.78% ಮಾತ್ರ ಬಡವರಿರುವುದಂತ ಒಂದು ಬುರುಡೆ ಬಿಟ್ಟಿತ್ತು. ನೋಡಿದರೆ ಇಲ್ಲಿ ಒಂದು 40% ಆದರೂ ಬಡವರು ಇರ್ತಾರೆ ಕರ್ನಾಟಕದಲ್ಲಿ. ಆದರೆ ರೇಷನ್ ಕಾರ್ಡ್ BPL ಕಾರ್ಡ್ 80% ಆದವರು ಪಡೆದಿದ್ದಾರೆ. ಇದು ಸಾಲದು ಅಂತ ಇವಾಗ ಸಚಿವ ಮುನಿಯಪ್ಪನವರು ಏನಪ್ಪ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇನ್ನೂ 1.73 ಲಕ್ಷ BPL ಕಾರ್ಡ್ ಹಂಚಲಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕರ್ನಾಟಕದಲ್ಲಿ 90% ಬರೀ ಬಡವರೇ ಇರೋದಾ?
90% BPL ಕಾರ್ಡ್ ಹಂಚಬೇಕಾ? ಈ ಎಲ್ಲ ಪ್ರಶ್ನೆಗಳು ನಮ್ಮ ಎದುರಿಗೆ ಇವೆ. ಆದರೆ ಹೇಳುವವರು ಕೇಳುವವರಿಲ್ಲದಂಥ ಪ್ರಶ್ನೆ ರಾಜಕೀಯದಲ್ಲಿ ಸದಾ ಸುದ್ದಿ ಮಾಡ್ತಾ ಇರ್ತದೆ. ಅಂಥ ಸುದ್ದಿಗಳಲ್ಲಿ ಇದು ಕೂಡ ಒಂದು ಆಗಿದ್ದು, ಪರಿಹಾರಕ್ಕಾಗಿ ಮನೆ ಕಟ್ಟಿಕೊಳ್ಳುವವರು, ಮನೆ ಒಡೆದು ಹೋಗಿ ಪರಿಹಾರ ಸಿಗದಿದ್ದವರು, ವಿಧಾನಸೌಧದಲ್ಲಿ ಕೂಗಾಡಿ ಹೊರಗಡೆ ನಿದ್ರೆ ಮಾಡುವವರು, ಜನರಿಗೆ ಕೆಲಸ ಮಾಡದೆ ಮಾತಿನಲ್ಲೇ ಮನೆ ಮಂಟಪ ಕಟ್ಟುವವರು, ಇಂಥ ದೇಶದ ರಾಜಕೀಯದಲ್ಲಿ ನಡೆಯುತ್ತಿರುವಂಥ ಈ ವಿಧಾನದಲ್ಲಿ ಯಾವುದಾದರೂ ಒಂದು ಸೌಧವನ್ನು, ವಿಧಾನ ಇಲ್ಲ, ಬರೀ ಸೌಧ ಮಾತ್ರ ಇದೆ. ಹಾಗೆಯೇ ಸಂಸದೀಯ ವಾಕ್ಪಟುತ್ವ ಇಲ್ಲದರೂ ಸಂಸತ್ತು ಇದೆ. ಅದು ಸಿಂಹ ಬಾಯಿ ತೆಗೆದುಕೊಂಡಿರುವಂಥ ಸಂಸತ್ತು. ಇಲ್ಲಿ ನೋಡಿದ್ರೆ ವಿಧಾನಸೌಧದಲ್ಲಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಇವರು ದೇವ್ರದ್ದು ಕೆಲಸನಾದರೂ ಸರಿಯಾಗಿ ಮಾಡೋದಿಲ್ವಲ್ಲ, ಜನರಿಗೆ ಕೆಲಸ ಮಾಡೋದಿಲ್ಲ. ಈಗ ಹೇಳುತ್ತಾ ಕತೆ ಕಾರಣಕ್ಕೆ ಹೇಳ್ತಾ ಇದ್ದೇನೆ ವಿರಾಮ. ನೋಡ್ತಾ ಇವ್ರಿ V4 ನ್ಯೂಸ್ ಅಂತ ಹೇಳುತ್ತಾ, ತಮಗೆಲ್ಲ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ ಸದಸ್ಯರಾಗಿ ಅಂತ ಹೇಳುತ್ತಾ ಮಾಡ್ತಾ ಇದ್ದೇನೆ ನಿಮಗೆಲ್ಲ ಒಂದು ದೊಡ್ಡ ಸಲಾಂ.